ಹೋಯ್ತು, ಸೈಡ್ಗೆ ಹೋಯ್ತು. ಓಕೆ, ಸೂಪರ್. ಸೊ ಅತ್ಯುತ್ತಮವಾದಂಥ ಜಾಗಕ್ಕೆ ಬಂದಿದ್ದೇನೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನೊಂದು ಹಿಡನ್ ಜೆಮ್ ಪ್ಲೇಸ್ಗೆ ಬಂದಿದ್ದೀನಿ. ಬೆಂಗಳೂರಲ್ಲೇ ಇಂಥ ಅತ್ಯದ್ಭುತವಾದಂಥ ಪರಿಸರ ಇರುವಂಥ ಜಾಗ ನಾನು ಇದುವರೆಗೂ ನೋಡಿರಲಿಲ್ಲ. ಸೊ ಪವಿಸಟ್ ಅನಂತ ಅಂತ ಅದ್ಭುತವಾಗಿರೋಂಥ ರೆಸಾರ್ಟು ಹೌದು, ರೆಸ್ಟೋರೆಂಟು ಹೌದು, ಅತ್ಯುತ್ತಮವಾಗಿರೋಂಥ ಊಟನೂ ಸಿಗುತ್ತೆ ಮತ್ತು ನೋಟನೂ ಸಿಗುತ್ತೆ. ಪ್ರಕೃತಿ ಜೊತೆ ಕನೆಕ್ಟ್ ಆಗ್ತೀರಾ. ನಾನು ಹಿಂದೆಗಡೆ ನೋಡ್ಬೋದು ಅತ್ಯುತ್ತಮವಾಗಿರುವಂಥ ಗ್ರೀನರಿ, ಹಸಿರು ವಾತಾವರಣ ಇರುವಂಥದ್ದು. ಬಿಸಿಲಿದೆ, ಸೊ ಸೆಕೆಗಾಲ ಶುರುವಾಯಿತು, ಆದರೂ ಕೂಡ ತಂಪಾಗಿ ಮರದ ನೆರಳಲ್ಲಿ ಈ ರೀತಿ ಆಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ಇದ್ದೀವಿ. ಮತ್ತು ಇನ್ನು ವಿಲ್ಲಾ ಕೂಡ ಇದೆಯಂತೆ. ಇರೋಂಥದ್ದು ಎಲ್ಲಿ ಅಂದರೆ ಮೈಸೂರು ಮೈನ್ ರೋಡು, ಅಂದರೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ರೋಡು. ಕೆಂಗೇರಿಯಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಯಾವುದು ಕುಂಬ್ಳಗೋಡ. ಓಕೆ, ಕುಂಬ್ಳಗೋಡಿನಲ್ಲಿ ಗುರುಕುಲ ಅಂತ ಸ್ಕೂಲ್ ಇದೆ ಮತ್ತು ಕ್ರೈಸ್ಟ್ ಕಾಲೇಜ್ ಇದೆ. ಅದರ ಮಧ್ಯದಲ್ಲೇ ಪವಿಸಟ್ ಅನಂತ ಅಂತ. ಸೊ ಅದ್ಭುತವಾಗಿರೋಂಥ ರೆಸಾರ್ಟು, ರೆಸ್ಟೋರೆಂಟು. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಂದು ರೌಂಡ್ ಹೊಡ್ಕೊಂಬನ್ನಿ, ಒಂದು ಸ್ವಲ್ಪ ತಾಟಾಡ್ತಾ ಇರ್ತೀನಿ, ಆಮೇಲೆ ಜೊತೆಲಿ ಕೂತ್ಕೊಂಡು ಊಟ ಮಾಡೋಣ. ಸಾಬಾಷ್. ಇನ್ನೊಂದೆರಡು ಆಟ ಆಡ್ಕೊಂಬತ್ತೀನಿ, ನೀವು ಹೋಗಿ ಒಂದು ರೌಂಡ್ ಹೊಡ್ಕೊಂಬನ್ನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಅಶೋಕ್ ಗಿರಿ ಅಂತ. ಸರ್, ಯಾವಾಗಿಂದ ಶುರುವಾಗಿದ್ದು ಪವಿಸಟ್? ಈಗ ಜಸ್ಟ್ ಒಂದು 2 months ವಿ ಹ್ಯಾವ್ ಸ್ಟಾರ್ಟೆಡ್ ದಿ ಆಪರೇಷನ್ಸ್. 2 months ಸರ್, ನನಗೆ ಒಂದು ಕನ್ಫ್ಯೂಷನ್ನು, ಪವಿಸಟ್ ಅನಂತ ರೆಸ್ಟೋರೆಂಟಾ ರೆಸಾರ್ಟಾ ಅಂತ? ಇದು ರೆಸ್ಟೋರೆಂಟ್ ಇನ್ ಎ ರೆಸಾರ್ಟ್ ವಿಚ್ ಇಸ್ ಆ್ಯಕ್ಚುಲಿ ನಾಟ್ ಎ ರೆಸಾರ್ಟ್ ವಿಚ್ ಇಸ್ ನಾಟ್ ಎ ರೆಸ್ಟೋರೆಂಟ್ ಅಂತಾರೆ. ಏನಕ್ಕಂತಂದರೆ ಇದು ಒಂದು ಇಟ್ಸ್ ಎ ಕಾಂಬಿನೇಷನ್ ಆಫ್ ಆಲ್. ಒಂದು ಜನಕ್ಕೆ ಒಂದು ಪ್ರಕೃತಿ ಜೊತೆಗೆ ಒಂದು ಫುಡ್ನು ಬ್ರಿಂಗಿಂಗ್ ಇಟ್ ಟುಗೆದರ್, ಎಲಿಮೆಂಟ್ ಆಫ್ ನೇಚರ್ ಆ್ಯಂಡ್ ದೆನ್ ಎಲಿಮೆಂಟ್ ಆಫ್ ಫುಡ್ ಬ್ರಿಂಗಿಂಗ್ ದಿಸ್ ಟುಗೆದರ್ ಈಸ್ ದ ಕನ್ಸೆಪ್ಟ್ ದಟ್ ವಿ ವಾಂಟೆಡ್ ಟು ಬಿಲ್ಡ್. ಈ ಜಾಗ ಬಂದು ನನ್ನ ಕ್ಲೋಸ್ ಫ್ರೆಂಡ್ ಇದು ಆ್ಯಕ್ಚುಲಿ. ಸುಮಾರು ಒಂದು 25 ವರ್ಷದಿಂದ ಅವರು ಇದು ಒಂಥರ ಒಂದು ರಹಸ್ಯವಾದ ಪೆಟ್ಟಿಗೆ ಥರ ಕಾಪಾಡ್ಕೊಂಡು ಬಂದಿದ್ದಾರೆ, ಮೇಂಟೆನೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಶ್ರವಣ್ ಗುಪ್ತಾ ಅಂತ ಹೇಳಿ ನನ್ನ ಆತ್ಮೀಯ ಸ್ನೇಹಿತರು ಅವರು. ಓಕೆ, ಸೊ ಇವಾಗ ಇದು ಆ್ಯಕ್ಚುಲಿ ಇದು ಹೈವೇ ಪಕ್ಕದಲ್ಲೇ ಇದೆ. ಇದು ನೀವು ಒಂದೊಂದು ಮರ ನೋಡಿದ್ರು ಅವರ ಫ್ಯಾಮಿಲಿಯವರು ಒಂದೊಂದು ಮರನೂ ಹೆಸರಿಟ್ಟು ಬೆಳೆಸಿದ್ದಾರೆ. ಓಕೆ, ಒಂದೊಂದು ಮರದ ಹೆಸರು ಗೊತ್ತವ್ರಿಗೆ, ಒಂದೊಂದು ಮರಕ್ಕೆ ಎಲ್ಲಿ ಬರುತ್ತೆ, ಯಾವ ಥರ ಬರುತ್ತೆ ಆ ಥರ ಅಂತ ಹೇಳಿ ಅವರು ಫ್ಯಾಮಿಲಿ ಮಾಡ್ಕೊಂಡಿದ್ರು ಅವರು. ನಾನು ಅದೇ ನನ್ನ ಸ್ನೇಹಿತರಿಗೆ ಅದೇ ಹೇಳ್ತಾ ಇದ್ದೆ, ನೀನು ಇಂಥ ಒಳ್ಳೆ ಚೆನ್ನಾಗಿರೋ ಜಾಗ ಇದೆ, ಇದು ಜನಕ್ಕೆ ಪ್ರೆಸೆಂಟ್ ಆಗಬೇಕು, ಪೀಪಲ್ ಶುಡ್ ಆಲ್ಸೋ ಎಂಜಾಯ್. ಯಾಕಂದರೆ ಒಂದು ನೇಚರನ್ನ ಎಲ್ಲರೂ ಇವಾಗ ಒಂದು ನೇಚರ್ ನೋಡಬೇಕು ಅಂತ ಹೇಳಿದ್ರೆ ಬೆಂಗಳೂರಿಂದ ಟ್ರಾಫಿಕ್ನೆಲ್ಲ ಬೀಟ್ ಮಾಡಿಕೊಂಡು ಗಂಟೆಗಟ್ಟಲೆ ಆಚೆ ಹೋಗಿ ಜಸ್ಟ್ ಒಂದು ರಿಸಾರ್ಟಲ್ಲೆಲ್ಲೋ ಯು ವಿಲ್ ಓನ್ಲಿ ಎಂಜಾಯ್ ಒನ್ ಡಿನ್ನರ್ ಫಾರ್ ವಿಚ್ ಯು ಟ್ರಾವೆಲ್ ಎ ಲಾಟ್. ಓಕೆ, ಟ್ರಾವೆಲ್ ಟೈಮಿಂಗು, ಟ್ರಾವೆಲ್ ಸ್ಟ್ರೈನು, ಟ್ರಾವೆಲ್ ಸ್ಟ್ರೆಸ್ಸು, ಮಕ್ಕಳನ್ನ ಕರ್ಕೊಂಡು ಹೋಗಿ ಮಾಡೋದೆಲ್ಲ ಆಗುತ್ತೆ. ಅದು ಆ ಹೋಲ್ಸಮ್ ಎಕ್ಸ್ಪೀರಿಯನ್ಸನ್ನು ಒಂದು ಶಾರ್ಟ್ ಫಿಲ್ಮ್ ಅಂತಾರೆ ನೋಡಿ ನಿಮಗೆ. ಓಕೆ, ರಾದರ್ ದೆನ್ ಸೀಯಿಂಗ್ 3.5 hours ಫಿಲಿಮ್ಗಿನ್ನ ಒಂದು ಶಾರ್ಟ್ ಫಿಲ್ಮಲ್ಲೇ ನಿಮ್ಗೆ ಎಲ್ಲ ಥರದ್ದು ಒಂದು ಎಕ್ಸೈಟ್ಮೆಂಟು, ಎಲ್ಲ ಥರದ್ದು ಒಂದು ಎಂಟರ್ಟೈನ್ಮೆಂಟು ಎಲ್ಲ ಕೊಟ್ಟಂಗೆ ಆ ಥರ ಸಿಂಪಲ್ಲಾಗಿ ಒಂದು ಮಾಡೋಣ ಅಂತಂತ ಹೇಳಿದೆ. ಅವರು ನನ್ನ ಇದಕ್ಕೊಂದು ಸಪೋರ್ಟ್ ಮಾಡಿದ್ರು. ಆಯಿತು, ನೀವೇ ತೊಗೊಂಡು ನೀವೇ ಮುಂದೆ ವಹಿಸ್ಕೊಂಡು ಮಾಡಿ ಅಂತ. ನಾನು ಇದನ್ನಪ್ಪ ಮಾಡು ಅಂತ ಹೇಳಿದ್ರೆ ನಮಗೆ ಮಾಡು ಅಂತ ಹೇಳಿದ್ರಲ್ಲ ಅಂತ. ನನಗೂ ನನ್ನ ವೈಫ್ಗೂ ಈ ಫುಡ್ ಇಂಡಸ್ಟ್ರಿ ಅಂತಂದರೆ ಮಾಡಬೇಕು ಅಂತಂತ ಭಾರಿ ಇತ್ತು. ಒಂದು ಆಪರ್ಚುನಿಟಿ ಚೆನ್ನಾಗಿದೆ, ಬಟ್ ಈ ಥರ ಒಂದು ಪ್ರಕೃತಿನಲ್ಲಿ ಮಾಡ್ತಾ ಇದ್ದೀರ ಅಂತಂದರೆ ಯು ಕ್ಯಾನ್ ಗೆಟ್ ಎನಿಥಿಂಗ್ ಬೆಟರ್ ದನ್ ದಿಸ್ ಅಂತ ಹೇಳಿ ವಿ ಸ್ಟಾರ್ಟೆಡ್ ದಿಸ್. ಸೊ ನಾವು ಹೇಳೋದು ನಮ್ಮದು ಜಾಗ ಚೆನ್ನಾಗಿದೆ, ಕಮ್ ಬಿ ಅವರ್ ಗೆಸ್ಟ್, ನಮ್ಮ ಅತಿಥಿಗಳಾಗಿ ಬನ್ನಿ ನೀವು. ಓಕೆ, ನಾವು ಕಸ್ಟಮರ್ ಆಗಿ ಬೇಡ, ನಿಮ್ಗೆ ಏನು ಎಂಜಾಯ್ ಮಾಡಬೇಕು ಇಲ್ಲಿ ಅಂತ ಅನ್ಸುತ್ತೋ ಅದನ್ನು ನಾವು ನಿಮಗೆ ಇದು ಮಾಡ್ತೀವಿ ಅಂತ. ಸೂಪರ್ ಸರ್, ಒಂದ್ಸತಿ ಪರಿಚಯ ಮಾಡಿಸ್ಬೋದಾ? ದಯವಿಟ್ಟು. ಸರ್, ನಮ್ಮ ಹುಡುಗ ಕನಪ್ನ, ಸೊ ಮೈ ಸನ್ ವಿಲ್ ಬಿ ಏಬಲ್ ಟು ಟೇಕ್ ಯು. ಓಕೆ, ಫೈನ್, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ ದುಡ್ಡನ್ನ ಶಿವಲಿಂಗ ಹಾಕೊಂಡು 2 ಹಾಕ್ತಾರೆ.
ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ತಮ್ಮ ಹೆಸರು? ವಿಶಾಲ್ ಅಂತ ಹೇಳಿ. ವಿಶಾಲ್ ಅವರು. ಆ್ಯಕ್ಚುಲಾಗಿ ಬಂದ ತಕ್ಷಣ ನನಗೇನೆ ಒಂದು ಕಣ್ಣಿಗೆ ಹಬ್ಬ ಇದ್ದಂಗೆ ಕಂಪ್ಲೀಟಾಗಿ ಹಸಿರಿದೆ. ಸೊ ನಾನು ಅದೇ ಬಂದ ತಕ್ಷಣನೇ ಶಾಕ್, ಏನು ಸೂಪರ್ ಆಗಿದೆ ಅಲ್ಲ, ಏನು ಸಖತ್ತಾಗಿದೆ ಅಂತ ನಮಗೆ ಅನಿಸ್ತಿತ್ತು. ಸೊ ಜನಕ್ಕೆ ತುಂಬಾ ಜನ ಅಟ್ರಾಕ್ಟ್ ಆಗೋದೇ ಈ ಪ್ಲೇಸ್ ಸರ್. ಅಟ್ರಾಕ್ಟ್ ಆಗೋದೇ ಇದು ಲ್ಯಾಂಡ್ಸ್ಕೇಪ್ ಹೇಗಿದೆ ಅದೇ ಸೇಮ್. ಸರ್ ಹಂಗೆ ಒಂದು ಬನ್ನಿ ಸರ್, ಒಂಚೂರು ಹಂಗೆ ತೋರಿಸಿ. ಬನ್ನಿ ತೋರಿಸೋಣ ಸರ್. ಫಸ್ಟ್ ಇಲ್ಲಿಂದ ಶುರು ಮಾಡೋಣ. ಖಂಡಿತ. ಇದು ಮಾಕ್ಟೈಲ್ ಬಾರ್ ನಮ್ದು. ಓಕೆ. ಇದು ಕಂಪ್ಲೀಟ್ ಬಾರ್ ಸೆಟಪ್ನೇ. ಬಟ್ ನಾನೇನಂದ್ರೆ ಇದನ್ನ ಮಾಡೋಣ ಅಂತ, ಏನಂದ್ರೆ ಮಾಕ್ಟೈಲ್ಸ್ ಇಡೋಣ. ಇದನ್ನ ಬಾರ್ಗಿಂತ ಬಾರ್ ರೇಂಜಲ್ಲೇ ಮಾಕ್ಟೈಲ್ಸ್ ಇಟ್ರೆ ಹೇಗಾಗುತ್ತೆ ಆ ಥೀಮಲ್ಲಿ ನಾನು ಈಗ ಚೇಂಜ್ ಮಾಡಿದ್ದು. ಕಂಪ್ಲೀಟ್ಲಿ ಬಾರ್ ಸೆಟಪ್. ನಿಮ್ಮ ಹತ್ರ ಏನು ಕಾಣ್ತಿದೆ ಎಲ್ಲ ಬಾರ್ ಸೆಟಪ್, ಬಾರ್ ಇದನ್ನೇ. ಇದು ನಮ್ದು ಇದು ರೆಸ್ಟೋರೆಂಟ್ ನಮ್ದು. ಓಕೆ. ಯೂನಿಕ್ ಆಗಿ ರೆಸ್ಟೋರೆಂಟ್ ವಿ ಡಿಸೈನ್. ಮತ್ತೆ ಅಲ್ಲಿ ಇಲ್ಲಿ ಪ್ರೈವೇಟ್ ಸ್ಪೇಸ್ ಇದೆ. ಓಕೆ. ಗಜಿಬೋ ಮತ್ತೆ ಅದು ಸಪ್ರೇಟ್ ಲಾಂಜ್. ಫ್ಯಾಮಿಲಿ ಟೋಟಲ್ ಒಂದು 8 ಮೆಂಬರ್ಸ್ ಟು 10 ಮೆಂಬರ್ಸ್ ಬಂದ್ರು ಅಂದ್ರೆ ವಿ ಕ್ಯಾನ್ ಗಿವ್ ದಟ್ ಲಾಂಜ್ ಸಪ್ರೇಟ್ ಆಗಿ. ಅವ್ರಿಗೇನೆ ಒಂದು ಇದಿರುತ್ತೆ ಕಂಪ್ಲೀಟ್ ಔಟ್ಸೈಡ್ ಎಕ್ಸ್ಪೀರಿಯನ್ಸ್. ಆಂಬಿಯನ್ಸ್ ಇದು ಔಟ್ಸೈಡ್ ಎಕ್ಸ್ಪೀರಿಯನ್ಸ್ ಇರಲಿ ಅಂತ, ಅಂದ್ರೆ ಈ ನೇಚರ್ನ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಆ ಥರ ಫೀಲ್ ಆಗ್ಬೇಕು ಅವ್ರಿಗೂ. ದಿಸ್ ಈಸ್ ಆ್ಯಕ್ಚುಲಿ ಕೆಫೆ ಏರಿಯಾ. ಕೆಫೆ ಏರಿಯಾ ಅಂದರೆ ಕೆಫೆ ಅಂದರೆ ಡಿಫ್ರೆಂಟಾಗಿ ನೀವು ಕೆಫೆ ಅಂದರೆ ಈ ಉಕ್ಕ ಅಂತ ಅನ್ಕೋಬೋದು. ಕೆಫೆ ಅಂದರೆ ಬೇಕ್ರಿ. ನಾವು ಸ್ಪೆಷಲೈಸ್ಡ್ ಆಗಿ ವಿ ಬೇಕ್ ಆರ್ ಓನ್ ಬ್ರೆಡ್ಸ್. ನಮ್ಮದು ಸ್ಪೆಷಲೈಸ್ ಆಗಿ ಮಫಿನ್ಸು, ಇದನ್ನು ಮತ್ತೆ ಚೀಸ್ ಕೇಕು, ಬ್ಲೂಬೆರಿ ಚೀಸ್ ಕೇಕ್ ತುಂಬ ಜನ ಲೈಕ್ ಮಾಡಿದ್ದಾರೆ. ಇಲ್ಲೆಲ್ಲ ಅದೇ ಅದನ್ನೇ ನಾವೇ ಮಾಡಿರೋದು ಅದೆಲ್ಲ ಕಂಪ್ಲೀಟ್ ಮಫಿನ್ಸ್ ಏನಿದೆ ಅದೆಲ್ಲ. ಮತ್ತು ತುಂಬ ಜನ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಅಷ್ಟೇ ಕಂಪ್ಲೀಟ್. ಆ ಐಸಿಂಗ್ನ ಬೇರೆ ಕಡೆ ಮಾರ್ಜಿನ್ ಅದೆಲ್ಲ ಹಾಕ್ತಾರೆ. ಬಟ್ ನಾವು ಯೂಸ್ ಮಾಡೋದನ್ನೇ ಇದು, ಅದು ಬಟರ್, ಕಂಪ್ಲೀಟ್ ಬಟರ್. ಓಕೆ. ಬಟ್ ಯು ಕ್ಯಾನ್ ಟೇಸ್ಟ್, ನೀವು ಚೆಕ್ ಮಾಡ್ಬೋದು. ಓಕೆ. ಅಲ್ಲಿ ಗಿವ್ ನೀವು ಬೇರೆ ಕಡೆನೇ ಒಂದ್ಸತಿ ಚೆಕ್ ಮಾಡಿ, ನಾರ್ಮಲ್ ಇಲ್ಲಿ ಚೆಕ್ ಮಾಡಿ ಬೇರೆಗೆ ಇದಕ್ಕೂ ಏನು ಡಿಫ್ರೆನ್ಸ್ ಬರುತ್ತೆ ಅಂತ. ಪೇಸ್ಟ್ರೀಸ್ ಅಷ್ಟೇ, ನೀವು ಕೇಕ್ ತಿಂತೀರಾ, ಆಚೆ ತಿಂದಾಗ 1 ಸ್ಪೂನ್ 2 ಸ್ಪೂನ್ಸ್ 3 ಸ್ಪೂನ್ಸ್ ಆಗಿದ ತಕ್ಷಣ ಅಲ್ಲೇ ಕ್ರೀಮ್. ಹೌದು, ಅದು ಕ್ರೀಮ್. ಇಲ್ಲಿ ನನಗೆ ತಿನ್ನಿ ಆಮೇಲೆ ನನಗೆ ಮಾತಾಡಿದ್ದು. ಇದು ಆ್ಯಕ್ಚುಲಿ ಕೆಫೆ ಏರಿಯಾ ನೋಡಿ. ಇದು ವರ್ಕರ್ಸ್ ಇದು ವರ್ಕ್ ಮಾಡೋಕ್ಕೂ ಬರ್ತಾರೆ. ಆರಾಮ್ಸೆ ಕೂತ್ಕೊಂಡು ಕಾಫಿ ಆರಾಮಾಗೆ ಬಂದ್ಬಿಟ್ಟು ದೇ ಕ್ಯಾನ್ ವರ್ಕ್, ಏನಿದೆಯೋ ಅದನ್ನ ಕೆಲಸ ಇದು ಮಾಡ್ಕೋಬೋದು. ಈ ಕೆಫೆ ಏನಂದ್ರೆ ಲಾಂಜ್. ಇದು ಕಂಪ್ಲೀಟ್ ಇದು ಕೆಫೆ ಏರಿಯಾ ಪ್ಲಸ್ ಲಾಂಜ್. ಓಕೆ. ಲಾಂಜ್ ಏನು ಮಾಡ್ತೀವಿ ಅಂದರೆ, ನೀವು ಇವಾಗ ನನಗೆ 20 ಮೆಂಬರ್ಸ್ಗೆ ಬರ್ಡೇ ಪಾರ್ಟಿ ಸ್ಮಾಲ್ ಆಗಿ ಆರ್ಗನೈಸ್ ಮಾಡ್ಕೋತೀನಿ. ಈಗ ಅಲ್ಲಿ ನನಗೆ ಹಾಲ್ ಏನು ಬೇಡ, ಒಂದು ಹಾಲ್ ಏನು ಬೇಡ, ಜಸ್ಟ್ ಇದೊಂದು ಸಾಕು ನನಗೆ ಅಂತ. ಇಟ್ಸ್ ಅ ಫ್ರೀ ಆಫ್ ಕಾಸ್ಟ್. ಆದರೆ ಮುಂಚೆನೇ ಬುಕ್ ಮಾಡಬೇಕು. ಇದು ನನಗೆ ಬುಕ್ಕಿಂಗ್ಸ್ ಕೊಟ್ಬಿಟ್ಟು ಫುಡ್ ಇಷ್ಟು ಜನಕ್ಕೆ ಬೇಕು, ಸೊ ಫುಡ್ಡು ಮತ್ತು ಕೇಕು ನಾವೇ ಮಾಡ್ಕೊಡ್ತೀವಿ. ಬಿಫೋರ್ ಹೇಳಬೇಕು, ಬಿಫೋರ್ 1 ಡೇ ಇಲ್ಲ 2 ಡೇಸ್ ಇಲ್ಲ 1 ವೀಕ್ ಮುಂಚೆನೇ ನನಗೆ ಕಾಲ್ ಮಾಡಿ ಇಂಟಿಮೇಟ್ ಮಾಡಿದ್ರೆ, ಇಂಥ ದಿನ ಸರ್ ನನಗೆ 2 ಅವರ್ಸ್ ಟೈಮ್ ಇರುತ್ತೆ, ಬಟ್ ಈ ಲಾಂಗ್ನ ಬ್ಲಾಕ್ ಮಾಡೋಕ್ಕೆ ನನಗೆ 2 ಅವರ್ಸ್ ಆ್ಯಕ್ಸಿಸ್. 2 ಅವರ್ಸಲ್ಲಿ ಫುಡ್ಡು ಮತ್ತು ಈ ಲಾಂಚ್ ಕಂಪ್ಲೀಟಾಗಿ ಕೊಡ್ತೀವಿ ನಾವು. ಆ್ಯಕ್ಚುಲಿ ಇದು ಒಂದು ಲಾಂಚ್ ಥರನೇ ಇದು. ಓಕೆ. ಲಾಂಚ್ ಇದನ್ನು ಸಹ ಸೇಮ್ ಕಿಟಿ ಪಾರ್ಟೀಸ್. ಆ್ಯಕ್ಚುಲಿ ಇದು ಡ್ಯಾನ್ಸ್ ಫ್ಲೋರು. ಡ್ಯಾನ್ಸ್ ಫ್ಲೋರ್ ಸ್ಪೆಸಿಫಿಕ್ ಆಗಿ ಇದ್ರ ಡ್ಯಾನ್ಸ್ ಫ್ಲೋರೇ ಇದು. ಸೊ ನಾವು ಇದನ್ನ ಚೇಂಜ್ ಮಾಡಿದ್ದೀವಿ. ಬಟ್ ಆಸ್ ಆಫ್ ನಾವು ಇದನ್ನ ಚೇಂಜ್ ಮಾಡ್ತೀವಿ ನಾವು. ಇದನ್ನೆಲ್ಲ ರಿಮೂವ್ ಮಾಡಿ, ಚೇರ್ಸ್ ಎಲ್ಲ ರಿಮೂವ್ ಮಾಡಿ ವಿಲ್ ಗಿವ್ ಫಾರ್ ಡ್ಯಾನ್ಸ್ ಫ್ಲೋರ್. ಕಿಟಿ ಪಾರ್ಟೀಸು 120 ಮೆಂಬರ್ಸ್ ಕಿಟಿ ಪಾರ್ಟೀಸ್ ಮಾಡ್ತಾರೆ. ಮೈನ್ಲಿ ಇವರು ಲೇಡೀಸು. ಅರೆ ಇದಕ್ಕೆ ಮ್ಯೂಸಿಕ್ ಎಲ್ಲ ಇದೆ. ಲಾಂಚ್ ಇದೆ. ಇದನ್ನು ಸ್ಪೆಷಲೈಸ್ ಮ್ಯೂಸಿಕ್ ಲಾಂಚ್. ಇದನ್ನು ಅದು 2 ಮ್ಯೂಸಿಕ್ ಲಾಂಚಸ್ ಇದೆ. ಓಕೆ. ಸೊ ಮ್ಯೂಸಿಕ್ ಲಾಂಚಲ್ಲಿ ಇದು ಡ್ಯಾನ್ಸ್ ಫ್ಲೋರು. ದೇ ಕ್ಯಾನ್ ಎಂಜಾಯ್ 2 hours. they will be having a time. ಆಲ್ಮೋಸ್ಟ್ ನೈಟಲ್ಲಿ ಇಟ್ ವಿಲ್ ಬಿ ವೆರಿ ಅಟ್ರಾಕ್ಟಿವ್. ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನೈಟಲ್ಲಿ. ಸೊ ಮಕ್ಳಿಗೋಸ್ಕರನೇ ಕಿಡ್ಸ್ ಪ್ಲೇ ಏರಿಯಾ ಇದೆ. ಓಕೆ. ಸೊ ಇಲ್ಲಿ ಮಕ್ಳು ಆಟ ಆಡ್ಬೋದು. ಮೇನ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಇರೋದಕ್ಕಿಂತ ಅಲ್ವಾ ಈ ಥರ ನಾನು ಮೇಯ್ನಾಗಿ ಫಸ್ಟ್ ನಿಮ್ಗೆ ಹೇಳಿದೆ, ನಾನು ಫ್ಯಾಮಿಲಿ ಓರಿಯೆಂಟೆಡ್ ರೆಸ್ಟೋರೆಂಟೇ ಇದು ಅಂತ. ಅದಕ್ಕೋಸ್ಕರನೇ ಮೇಯ್ನಾಗಿ ಇದನ್ನು ನಾವು ಮಾಡ್ಕೊಂಡಿದ್ದು. ಕಿಡ್ಸ್ ಪ್ಲೇ ಏರಿಯಾ ಇದೆ. ಸೊ ಮಕ್ಳು ಆಟ ಆಡ್ಬೋದು. ಓಕೆ. ಅದೇ ಹೇಳೋದಲ್ಲ, ಪೂರ 1 ದಿನ ಕಂಪ್ಲೀಟ್ ಅವ್ರು ಸ್ಯಾಟಿಸ್ಫೈ ಆಗಿ ಮನೆಗೆ ಹೋಗ್ತಾರೆ. ಇದು ಲಾನ್ ಏರಿಯಾ. ಓಕೆ. ಇದು ಲಾನ್ ಏರಿಯಾ. ಲಾನ್ ಮೀನ್ಸ್ ಇದು ಈವೆಂಟ್ ಲಾನ್. ಬೇಸಿಕಲಿ ಈವೆಂಟ್ ಲಾನ್ ಇದು. ಡೆಸ್ಟಿನೇಷನ್ ವೆಡ್ಡಿಂಗ್ಸು, ಓಕೆ,
ಮತ್ತು ಈವೆಂಟ್ಸ್ ಈ ಕಾರ್ಪೊರೇಟ್ ಈವೆಂಟ್ಸು ಓಪನ್ ಲಾಂಜಲ್ಲಿ ಏನಾದ್ರು ಈವೆಂಟ್ಸ್ ಮಾಡ್ಕೋಬೇಕು ಆಲ್ಮೋಸ್ಟ್ ಆ್ಯನಿವರ್ಸರೀಸು ಕಂಪ್ಲೀಟ್ ಆಗುತ್ತೆ ಆಲ್ಮೋಸ್ಟ್ ಲಾಸ್ಟ್ ಮಂತಲ್ಲಿ ಷಷ್ಠಿ ಪೂಜೆ ಹೌದಾ? ಸುಮಾರು ಷಷ್ಠಿ ಪೂಜೆನೂ ಮಾಡ್ತಾರೆ ಇಲ್ಲಿ ಓಕೆ. ಓಪನ್ ಅರೌಂಡ್ 200 ಮೆಂಬರ್ಸ್ ಕೆಪಾಸಿಟಿ ಇದೆ. ಇದು 200 ಮೆಂಬರ್ಸ್. 200 ಮೆಂಬರ್ಸ್ ಕೆಪಾಸಿಟಿ ಇದೆ. ಓಕೆ. 200 ಫ್ಲೋಟಿಂಗ್ ಕ್ರೌಡ್ ಅರೌಂಡ್ ನೀವು ಅದೇ ಹೋಗ್ತಾ ಇದ್ದೀರಿ ಅಂದರೆ 500 ಜನವರೆಗೂ ಮಿನಿಮಮ್ ಆಗಿ ಹೋಗ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 500 ಜನ ಹೋಗ್ಬೋದು. ಓಕೆ. ಮತ್ತೇನು ವೆಜ್ಜು ನಾನ್ ವೆಜ್ ಎರಡೂ ಆಪ್ಷನ್ ಇದೆಯಾ? ಎರಡೂ ಇದೆ. ನಮ್ಮ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ನಮ್ಮ ಮೇಯ್ನಾಗಿ ಮಾಡಿರೋದೇ ಮಲ್ಟಿ ಕ್ಯೂಸಿನ್. ಮೇನ್ಲಿ ಬೇಸಿಕಲಿ ಅದು ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಆಮೇಲೆ ನೆಕ್ಸ್ಟ್ ಎಲ್ಲನು. ಫಸ್ಟ್ ನಮ್ಗೆ ಕರೆಕ್ಟಾಗಿ ನಾವು ಕ್ವಾಲಿಟಿ ಕೊಟ್ಟರೆ ತಾನೇ ಜನಕ್ಕೆ ಇಷ್ಟ ಆಗೋದು ಬರೋದು. ನೆಕ್ಸ್ಟು ಇದನ್ನು ಶುರು ಮಾಡೋದಕ್ಕೆ ಒಂದು ಕಾರಣ ನಮ್ಮದು ಮಟನ್ ಚಾಪ್ಸ್ ಅಂತ ಇದೆ. ಅದರಿಂದ ಮೇನ್ ರೀಸನ್ ಇದನ್ನ ಸ್ಟಾರ್ಟ್ ಮಾಡಿದ್ದು. ಅದನ್ನ ತಿನ್ನಿಸ್ಬೇಕು. ಅದು ನಮ್ದು ಪವೀಸ್ ಟ್ರೆಡಿಷನಲ್ ಮಟನ್ ಚಾಪ್ಸ್ ಅಂತ. ನಾನು ಟ್ರೈ ಮಾಡ್ಬೇಕು ಸರ್. ಟ್ರೈ ಮಾಡಲೇಬೇಕು. ನೀವು ಮಸ್ಟ್ ಆ್ಯಂಡ್ ಶುಡ್. ಆ್ಯಕ್ಚುಲಿ ಅದನ್ನ ಕೊಡಬೇಕು ಜನಕ್ಕೆ, ಆ ಟೇಸ್ಟ್ ಮಾಡಿಸ್ಬೇಕು ಅಂತಲೇ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದು. ಕೆಟ್ಟು ಯಾರಪ್ಪ ಅಂಕಲ್? ಹಾಯ್. ಐ ಥಿಂಕ್ ನಿಮಗೆ ಇದು ಸರ್ಪ್ರೈಸಿಂಗ್ ಆಗಿರ್ಬೋದು ಅನ್ಕೋತೀನಿ. ಯಾಕಂದ್ರೆ ಇದು ಮ್ಯಾನ್ ಮೇಡ್ ಅಲ್ಲ, ಇದು ನ್ಯಾಚುರಲ್ ಪಾಂಡೇನೆ. ಓ, ಹೊಂಡಾ. ಓಕೆ. ನ್ಯಾಚುರಲ್ ಪಾಂಡೇನೆ. ಹೌದಾ? ಸೊ ಇದು ಯಾವುದು ಮ್ಯಾನ್ ಮೇಡ್ ಅಲ್ಲ. ಸೂಪರ್. ಅದನ್ನ ಈ ತರ ಡಿಸೈನ್ ಮಾಡಿರೋದು ಅಷ್ಟೇ, ಕಲ್ಲಿಟ್ಬಿಟ್ಟು ಕಂಪ್ಲೀಟ್ ಆಗಿ ಒಂದೊಂದು ಇದು ಮಾಡಿರೋದು. ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಾಗಿ ಸಿಂಗಾಪುರಲ್ಲಿ ಇತ್ತ ಅದು? ಅದೇ ಸೇಮ್ ಅದೇ ಸೇಮ್ ಅಲ್ಲ? ಸೇಮ್ ಅದನ್ನೇ ಡಿಸೈನ್ ಮಾಡಿರೋದು ಇಟ್ಬಿಟ್ಟು. ತುಂಬ ಜನಕ್ಕೆ ಅದು ಸೈಡಲ್ಲೆಲ್ಲ ಕಟ್ಟಿರೋದು ನೋಡಿದ್ರೆ ಓ ಮ್ಯಾನ್ ಮೇಡ್ ಮಾಡ್ಬಿಟ್ಟೆ ಇದನ್ನ ಹಾಕಿದ್ದಾರೆ, ಕಾಂಕ್ರೀಟ್ ಹಾಕಿದ್ದಾರೆ ಅಂತ. ಕಾಂಕ್ರೀಟ್ ಏನೂ ಹಾಕಿಲ್ಲ, ಇಲ್ಲಿ ನ್ಯಾಚುರಲ್ ಪಾಂಡ್ ಇರೋದನ್ನ ಹಂಗೆ ಡಿಸೈನ್ ಮಾಡೋದು. ಇದನ್ನ ಹಾಳು ಮಾಡಬಾರ್ದು ಅಂತ. ಇದನ್ನು ಮಣ್ಣು ತುಂಬಿಸ್ಬಿಟ್ಟು ಸುಮ್ಮನೆ ಲೆವೆಲ್ ಮಾಡೋದೇನು ಬೇಡ, ನೇಚರ್ನ ಕಾಪಾಡಬೇಕು ಮೇಯ್ನಾಗಿ. ಥೀಮ್ ಇರೋದು ಅದಕ್ಕೋಸ್ಕರ. ನಾನು ಫಸ್ಟಲ್ಲಿ ಹೇಳ್ದಂಗೆ ನಿಮಗೆ ವಿಲ್ಲಾ ಇದೆ ಅಂತ ಒಂದು. ಈ ಪ್ರಾಪರ್ಟಿಗೆ ಒಂದು ವಿಲ್ಲಾ ಇದೆ ಅಂತ ಹೇಳಿ. ಇದೇ ಈ ವಿಲ್ಲಾ. ಓ, ಸಖತ್ತಾಗಿದೆ. ಸ್ವಿಮ್ಮಿಂಗ್ ಪೂಲ್, ಮಕ್ಕಳಿಗೂ ಇದೆ, ದೊಡ್ಡವ್ರಿಗೂ ಇದೆ. ಹೌದು, ಕಂಪ್ಲೀಟ್ ಫ್ಯಾಮಿಲಿನೂ ಬರ್ಬೋದು. ಇದ್ರ ಮೈನ್ ಥೀಮ್ ಏನಂದ್ರೆ ಕಂಪ್ಲೀಟ್ ಪ್ರಾಪರ್ಟಿಗೆ ಇರೋದು ಒಂದೇ ವಿಲ್ಲಾ. ಒಂದೇ ವಿಲ್ಲಾ ಕಂಪ್ಲೀಟ್ ಪ್ರಾಪರ್ಟಿಗೆ ನಾವು ಒಂದೇ ವಿಲ್ಲಾ ಕೊಟ್ಟಿರೋದು. ಇಲ್ಲೇನಂದ್ರೆ ಈ ವಿಲ್ಲಾ ಬುಕ್ ಮಾಡಿದ್ರೆ ಅವ್ರಿಗೆ ಕಂಪ್ಲೀಟ್ ಪ್ರಾಪರ್ಟಿ ಆಕ್ಸೆಸ್ ಇರುತ್ತೆ. ಓಕೆ. ನಿಮ್ಗೆ ಆ ರೆಸ್ಟೋರೆಂಟ್ ಪಾರ್ಟ್ ಏನಂತ ನಾನು ತೋರಿಸಿದ್ನಲ್ಲ, ಅಷ್ಟು ಬಿಟ್ಬಿಟ್ಟು ಇನ್ನೆಲ್ಲ ಕಂಪ್ಲೀಟ್ ಆಕ್ಸೆಸ್ ಇರುತ್ತೆ. ಓಕೆ. ಅಲ್ಲಿಗೆ ವಿಲ್ಲಾ ಬುಕ್ಕಿಂಗ್ ಆದರೆ ನಾವು ಯಾರೂ ಅಲ್ಲಿ ಇಲ್ಲಿಂದ ಒಳಗಡೆ ಬರೋಕ್ಕಾಗಲ್ಲ. ಆ ಚೈನ್ ಲಾಕಪ್ ಇರುತ್ತೆ. ಓಕೆ. ಚೈನ್ ಲಾಕಪ್ ಅಲ್ಲಿ ನಾವು ಆಚೆ ಯಾರು ಬರಂಗಿಲ್ಲ. ಇವನ್ ಕೇರ್ ಟೇಕರ್ ಬರ್ಬೇಕಂದ್ರೂ ಕಸ್ಟಮರ್ ಇಲ್ಲಿ ಯಾರು ಬಂದಿರೋರು ಗೆಸ್ಟ್ಗಳು ಕಾಲ್ ಮಾಡಿದ್ರೆ ಮಾತ್ರ ಅವ್ರು ಬರ್ತಾರೆ, ಇಲ್ಲಾಂದ್ರೆ ಬರಂಗಿಲ್ಲ. ಯಾರು ಡಿಸ್ಟರ್ಬ್ ಮಾಡಲ್ಲ. ಅವ್ರಿಗೆ ಮೈಂಡ್ ಪೀಸ್ ಆಫ್ ಮೈಂಡ್. ಇಲ್ಲಿ ಬಂದ್ರು ಆರಾಮಾಗಿ ಅವ್ರಿಗೆ ಏನಿದೆಯೋ ಮೈಂಡ್ ಫ್ರೆಶ್ ಆಗಕ್ಕೆ ಬರ್ತಾರೆ ಜನ. ತುಂಬಾ ಜನ ಮೈಂಡ್ ಫ್ರೆಶ್ ಆಗಕ್ಕೆ ಇಲ್ಲಿ ನೋಡೋದು ತೋರಿಸಿದೆ ನಿಮಗೆ ಲಾಂಜಸ್ ಅಲ್ಲೆಲ್ಲ ಕೂತ್ಕೊಂಡು ಎಂಜಾಯ್ ದೇರ್ ಟೈಮ್. ಓಕೆ. ಪ್ರೈವೇಟ್ ಸ್ಪೇಸ್ನ ಎಂಜಾಯ್ ಮಾಡ್ತಾರೆ. ಸೊ ಮೇಯ್ನ್ ಆಗಿ ಈ ಕಂಪ್ಲೀಟ್ ವಿಲ್ಲಾ 2 ರೂಮ್ಸ್ ಇದೆ. ಸೊ 8 ಜನ ಅಕಾಮಡೇಟ್ ಆಗುತ್ತೆ. 8 ಜನ. ಬಟ್ ಬುಕ್ ಮಾಡೋದು ಒಬ್ಬರೇನೆ, ಒಂದೇ ಬುಕ್ಕಿಂಗ್ ನಾವು ತಗೊಳ್ಳೋದು. ಈಗ ಇಬ್ರು ಬಂದ್ರು ನಾನು ಕಂಪ್ಲೀಟ್ ವಿಲ್ಲಾನೇ ಕೊಡೋದು. ಸೊ ಅವ್ರಿಗೆ ಪ್ರೈವೇಟ್ ಸ್ಪೇಸ್ ಅದು. ಓಕೆ. ಮತ್ತೆ ಇನ್ನು ಪೂಲ್ ಕೂಡ ಪ್ರೈವೇಟ್ ಪೂಲಾ ಅಥವಾ ಪ್ರೈವೇಟ್ ಪೂಲ್? ಇದು ಕಂಪ್ಲೀಟ್ ಪ್ರೈವೇಟ್. ಅವ್ರಿಗೋಸ್ಕರನೇ ಪೂಲ್. ಅವ್ರಿಗೋಸ್ಕರನೇ ಕಂಪ್ಲೀಟ್. ಅದು ಪೂಲ್ ವ್ಯೂ ಬರುತ್ತೆ ನಿಮಗೆ. ಓಕೆ, ಸೂಪರ್. ನಿಮ್ಮದು ಸರ್ ಎಜುಕೇಷನ್ ಇಂಜಿನಿಯರಿಂಗ್ ಏನು ತೊಗೊಂಡಿದ್ದೀರಾ? ಕಂಪ್ಯೂಟರ್ ಸೈನ್ಸ್. ಹೌದು ಸರ್. ಅಂದರೆ ಕಂಪ್ಯೂಟರ್ ಸೈನ್ಸ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಸರ್. ಅದು ಸರ್ ಒಂದು ಅಂದರೆ 9 to 5 ಜಾಬ್ ಆಗ್ಬಿಡುತ್ತೆ, ಕಮಿಟೆಡ್ ಲೈಫ್. ಅದು ಒಂಥರ ಹೆಂಗೆ ಅಂದರೆ ನಮ್ಮ ಲೈಫಲ್ಲಿ ನಾವೇ ಸ್ಕ್ರಿಪ್ಟ್ ಬರ್ಕೊಂಡಂಗಿರುತ್ತೆ. ಅದು ಇದನ್ನೇ ಒಂದೇ ಡೈಲಿ ರೋಟೀನ್ ಅದೇ ಇರುತ್ತೆ. 9 to 5 ಬೆಳಗ್ಗೆ ಎದ್ದೇಳಬೇಕು, ಆಫೀಸ್ಗೆ ಹೋಗಬೇಕು, ಸಂಜೆ ಬರಬೇಕು, ತಿರ್ಗಾದೇನೆ. ಬಟ್ ಇಲ್ಲಿ ಆ ಥರ ಅಲ್ಲ. ಡೈಲಿ ಒಂದೊಂದು ಚಾಲೆಂಜಸ್ ಇರುತ್ತೆ, ಚಾಲೆಂಜಸ್ ಫೇಸ್ ಮಾಡಬೇಕು. ನನಗೆ ಆಲ್ಮೋಸ್ಟ್ ನಾನು ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ತಂದೆ ಜೊತೆನೆ. ಸೊ ರೆಸ್ಟೋರೆಂಟಲ್ಲಿ ಮತ್ತು ನಂದಿದ್ದು ಬೇರೆ ಏನಾರಿದ್ರೆ ಅವರು ನನಗೆ ತುಂಬ ಹೇಳ್ಕೊಡೋದು. ಪ್ರತಿಯೊಂದು ಏನಾದ್ರು ಸಾಲ್ವ್ ಮಾಡಬೇಕು, ಇಂಥದ್ದು ಏನಾದ್ರು ಪ್ರಾಬ್ಲಮ್ ಆಯಿತು ಅಂದ್ಕೊಳ್ಳಿ, ಕಂಪ್ಲೀಟ್ ಹೇಳ್ಕೊಡ್ತಾರೆ ನನಗೆ. ಈಸ್ ದ ಒನ್ ಫಾರ್ ಮೀ. ಓಕೆ. ಒಂದು ರೆಸ್ಟೋರೆಂಟ್ 11 to 11 ಆಸ್ ಆಫ್ ನಾವು 11 to 11. ಬಟ್ ವೀಕೆಂಡ್ಸಲ್ಲಿ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ವಿ, ಮುಂದೆ ಸ್ಟಾರ್ಟ್ ಆಗಿದೆ. ಓಕೆ. ನಾನು ಹೇಳಿದ್ನಲ್ಲ ಮಟನ್ ಚಾಪ್ಸು, ಬಿರಿಯಾನಿ. ಸೊ ಅದು ಮಾತ್ರ ಸ್ಪೆಸಿಫಿಕ್ ಆಗಿ ಸ್ಯಾಟರ್ಡೆ ಸಂಡೇ ಮಾರ್ನಿಂಗ್ ಇಡೋಣ ಅಂತ. ಓಕೆ. ಅದನ್ನು ಸ್ಟಾರ್ಟ್ ಮಾಡ್ತಿದ್ವಿ. ಆಸ್ ಆಫ್ ನಾವು ಇವಾಗ ನಾರ್ಮಲ್ ವೀಕ್ ಡೇಸಲ್ಲೆಲ್ಲ 11 to 11, ಫ್ರಮ್ 11 o'clock ಇಂದ ನೈಟ್ 11 o'clock ಇರುತ್ತೆ ರೆಸ್ಟೋರೆಂಟ್ ರನ್ ಆಗ್ತಿರುತ್ತೆ. ಇನ್ನು ರೆಸಾರ್ಟ್ ಅಥವಾ ರೆಸ್ಟೋರೆಂಟ್ ಎರಡೂ ಕೂಡ ಇದೆ. ಸೊ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಾದರೂ ಇದೆಯಾ? ಇದು ಕರೆಕ್ಟು ಇದು ನಿಮಗೆ ಕಮ್ಯುನಿಕೇಟ್ ಟೋಲ್ ಹೊಸ್ದಾಗಿ ಟೋಲ್ ಆಗಿದೆ ನೋಡಿ, ಮೈಸೂರು ರೋಡ್. ಹೌದು.
ಮೈಸೂರಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಫಸ್ಟ್ ಟೋಲ್ ಸಿಗುತ್ತೆ ಹೌದು ಎಂಟ್ರ್ ಆಗೋಕ್ಕೆ. ಅದೇ ಟೋಲಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲೇ ಕಾಣುತ್ತೆ ನಿಮಗೆ ಪವೀಸ್ ಇದು ಅನಂತ ಅಂತ. ಸರ್ ಅಂತ ಕರೆಕ್ಟಾಗಿ ಗುರುಕುಲ್ ಸ್ಕೂಲು ಕ್ರೈಸ್ಟ್ ಕಾಲೇಜ್ ಮಧ್ಯದಲ್ಲಿ ಕುಂಬ್ಳಗೋಡಿಂದ 1/2 ಕಿಲೋಮೀಟ್ರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಓಕೆ. ಹೆಂಗೆ ಅಂದರೆ ಈ ಎನ್ವಿರಾನ್ಮೆಂಟ್ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋದ್ರ ಬದಲು ಇಲ್ಲಿಂದ ಕೂತ್ಕೊಂಡು ಕೆಲಸ ಮಾಡೋದೇ ಒಂಥರ ಮಜಾ. ಸತ್ಯ, ಹೌದು. ಗಿವ್ಸ್ ಯು ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಒಳ್ಳೊಳ್ಳೆ ಐಡಿಯಾ ಬರುತ್ತೆ, ಒಳ್ಳೊಳ್ಳೆ ಐಡಿಯಾ ಬರುತ್ತಾ ಅಲ್ವಾ? ಬಟ್ ಇಟ್ಸ್ ನೈಸ್ ಸಿಟಿಂಗ್ ಹಿಯರ್ ವರ್ಕಿಂಗ್. ಹೌದು, ಒಂದು ಬ್ಲ್ಯಾಕ್ ಕಾಫಿ ಆರ್ಡರ್ ಮಾಡಿ, ಹೌದು. ಪಿಜ್ಜಾ ಆರ್ಡರ್ ಮಾಡಿ. ಫುಡ್ ಇಸ್ ಆಸಮ್. ಫುಡ್ ಎಲ್ಲ ಫಸ್ಟ್ ಕ್ಲಾಸ್ ಇದೆ ಸರ್. ನಾವು ಯೂಶಲಿ ವೆಜ್ ಪ್ರಿಫರ್ ಮಾಡೋದು. ಹಾಂ, ಸೊ ವೆಜ್ಜಲ್ಲಿ ಎಲ್ಲ ಥರ ಟ್ರೈ ಮಾಡಿದ್ದೀವಿ. ಓಕೆ ಯಾ ಸರ್, ಡೆಸರ್ಟ್ಸ್ ಎಲ್ಲನೂ ಗುಡ್. ಓಕೆ, ನಮಗೇನಾದ್ರು ಬೇಕಂದ್ರೆ ನಾವು ಇಲ್ಲಿಂದನೇ ಯೂಶಲಿ ಮನೆಗೂ ನಾವು ಇದೆಲ್ಲ ತೊಗೊಂಡು ಹೋಗ್ತೀವಿ. ಹಾಂ, ಓಕೆ. ಫುಡ್ ತುಂಬ ಚೆನ್ನಾಗಿದೆ. ಫುಡ್ ತುಂಬ ಚೆನ್ನಾಗಿದೆ ಅಂದರೆ ಈಗ ಅಕ್ಕಪಕ್ಕ ಹೋಟ್ಲಸ್ಗೆ ಕಂಪೇರ್ ಮಾಡಿದರೆ ಇದು ಹೊಸ್ದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಒಂದು ಹೊಸ ಟೇಸ್ಟ್ ಸಿಗುತ್ತೆ ನಮಗೆ. ಚೆನ್ನಾಗಿದೆ. ನಾನ್ ವೆಜ್ ಐಟಮ್ಸು ಚೆನ್ನಾಗಿದೆ. ಅಂದರೆ ಚಿಕನ್ ತಿನ್ನಲ್ಲ, ಮಟನ್ ಮಾತ್ರ ತಿನ್ನೋದು. ಮಟನ್ನಲ್ಲಿ ಕೀಮಾ ಟ್ರೈ ಮಾಡಿದ್ದೀನಿ, ಚಾಪ್ಸ್ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಬಿರಿಯಾನಿ ಚೆನ್ನಾಗಿರುತ್ತೆ, ಓಕೆ, ಟ್ರೈ ಮಾಡ್ಬೋದು. ವೆಜ್ ಬಿರಿಯಾನಿನೂ ತುಂಬ ಚೆನ್ನಾಗಿದೆ. ಓಕೆ. ಪವಿಸಟ್ ಅನಂತದಲ್ಲಿ ನಾವು ಒಂದಷ್ಟು ಡೆಸರ್ಟ್ಸ್ನ ತರಿಸ್ಕೊಂಡಿದ್ದೀವಿ. ಯಾಕೆಂದರೆ ಡೆಸರ್ಟ್ಸೇ ಯಾಕೆ ಮೇಯ್ನಾಗಿ ಇಷ್ಟೊಂದು ತರಿಸಿದ್ದೀನಿ ಅಂದರೆ ಆ್ಯಕ್ಚುಲಾಗಿ ಮೇಯ್ನಾಗಿ ಇವರೇ ರೆಡಿ ಮಾಡ್ತಾರೆ. ಸೊ ಮತ್ತಿನ್ನು ಕಪ್ ಕೇಕ್ಸು ಕೂಡ ಇವರೇ ಮಾಡ್ತಾರಂತೆ. ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ಇಷ್ಟೂ ತರಿಸ್ಕೊಂಡಿದ್ದೀನಿ. ಇನ್ನೂ ಬರೋದು ಬಾಕಿ ಇದೆ. ಸೊ ಇದನ್ನು ಎಲ್ಲನೂ ಒಂದೊಂದು ತುತ್ತೆ ಅಂದರೆ ಒಂದೊಂದು ಸ್ಪೂನೇ ಟ್ರೈ ಮಾಡೋಣ ಅಂತ. ಸೊ ಒಂದು ಕಡೆಯಿಂದ ಟ್ರೈ ಮಾಡ್ತಾ ಬಂದ್ಬಿಡೋಣ. ಸೊ ಆ್ಯಪಲ್ ಪೈ, ಸೊ ಮೇಲ್ಗಡೆ ಎಲ್ಲ ಆ್ಯಪಲ್ ಇಟ್ಟು ಡೆಕೋರೇಟ್ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಸೂಪರ್. ಕ್ರೀಮ್ ಬ್ರೂಲೆ ಅಂತ. ನೆಕ್ಸ್ಟು ಅಗಳು ಇದು ಮಸ್ತಿದೆ, ತಣ್ಣಗಿದೆಯಾ. ಆ ಕ್ರೀಮು ಸೂಪರ್. ಆ ಕ್ರೀಮೇ ನನಗೆ ಭಾಳ ಇಷ್ಟವಾಗುವಂಥದ್ದು. ಟೇಸ್ಟು ಕೂಡ ಅಲ್ಟಿಮೇಟ್ ಆಗಿದೆ, ಸಖತ್. ಕ್ರೀಮ್ ಬ್ರೂಲೆ ಚೆನ್ನಾಗಿದೆ. ಮತ್ತೊಂದು ಡೆಸರ್ಟ್ಸು ತೆರಮೆಸೋ ಅಂತ. ತೆರಮೆಸೋ ಸೊ ಸಕ್ಕತ್ತಾಗಿದೆ. ಆ ಕ್ರೀಮೇ ಬಹಳ ಇಷ್ಟವಾಗುವಂಥದ್ದು, ಸೂಪರ್. ಎಲ್ಲ ಫ್ರೆಶ್ ಆಗಿರುತ್ತೆ. ಸೊ ಏನಂದರೆ ಬೇರೆ ಕಡೆ ಎಲ್ಲ ಸ್ಟಾಕ್ ಇಟ್ಟು ಮಾಡುವಂಥದ್ದು ಅಥವಾ ಹೊರಗಡೆಯಿಂದ ತರಿಸ್ತಾರೆ, ಯಾರು ಖುದ್ದಾಗಿ ಅವರೇ ಮಾಡುವಂಥದ್ದಲ್ಲ. ಬಟ್ ಇಲ್ಲಿ ನೀವು ಬಂದರೆ ಖುದ್ದಾಗಿ ಅವರೇ ಮಾಡುವಂಥದ್ದು. ಕಪ್ ಕೇಕ್ಸ್ ಆಗಿರ್ಬೋದು, ಮತ್ತಿನ್ನು ಕೇಕು ಅವ್ರು ಅವಾಗಲೇನು ಹೇಳಿದ್ರು, ಲೈಕ್ ಬರ್ತಡೇ ನೀವೇನಾದ್ರು ಮಾಡಿಕೊಂಡ್ರೆ ಬರ್ತಡೇ ಪಾರ್ಟಿಗಳೆಲ್ಲ ಇವರೇ ಖುದ್ದಾಗಿ ಕೇಕು ಕೂಡ ಮಾಡ್ತಾರೆ. ನೀವೆಲ್ಲೋ ಹೋಗಿ ಆರ್ಡ್ರ್ ಮಾಡೋ ಅಂದರೆ ತಂದರೂ ಕೂಡ ಅದೆಷ್ಟು ದಿನ ಇರುತ್ತೆ ಏನ್ಕತ್ತೇನೋ. ಬಟ್ ಇಲ್ಲಿ ನಿಮಗೆ ಫ್ರೆಶ್ಶಾಗಿ ಕೇಕ್ ಸಿಗುತ್ತೆ. ಇನ್ನು ಅದನ್ನು ಹೇಳ್ತಿರೋ ಮಾತಾಡ್ಬೇಕಾದ್ರೆ ನಿಮಗೆ ವಿತಿನ್ ಹಾಫ್ ಆನ್ ಅವರಲ್ಲಿ ಕೇಕ್ ಸಿಗುತ್ತಂತೆ. ಸೊ ನನಗದು ಇವಾಗ ನೀವು ಬಂದು ಆರಾಮ್ಸೆ ಸೆಟ್ಲಾಗಿ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಿದ್ದು ಕೇಕನ್ನು ಹೇಳಿದ್ರು ಕೂಡ ಆರಾಮ್ಸೆ ಹಾಫ್ ಆನ್ ಅವರ್ಗೆ ನಿಮಗೆ ಕೇಕ್ ಸಿಗುತ್ತೆ. ಡೆಸರ್ಟ್ಸ್ ಆಯಿತು. ನೆಕ್ಸ್ಟು ಬ್ಯಾಟಿಂಗ್ ಶುರು ಮಾಡೋಣ. ಮಟನ್ ಚಾಪ್ಸು ಬಹಳ ಇಂಪಾರ್ಟೆಂಟು. ನಾನು ಅವಾಗಿಂದ ಅದಕ್ಕೂ ಕೂಡ ಕಾಯ್ತಾ ಇದ್ದೀನಿ, ಮಟನ್ ಚಾಪ್ಸ್ಗೋಸ್ಕರನ. ಯಾಕಂದರೆ ಮೇಯ್ನ್ಲಿ ಇವರು ಮಟನ್ ಚಾಪ್ಸು ತುಂಬ ಚೆನ್ನಾಗಿ ಮಾಡ್ತಾರಂತೆ. ಇನ್ನು ಬಿರಿಯಾನಿ ಕೂಡ ಹೇಳಿದ್ದೀನಿ, ಇನ್ನೊಂದಷ್ಟು ಸೈಡ್ಸು ಕೂಡ ಹೇಳಿದ್ದೀನಿ, ಅದು ಕೂಡ ಬರುತ್ತೆ. ಫಸ್ಟ್ ಇದನ್ನೆಲ್ಲ ಖಾಲಿ ಮಾಡೋಣ. ಸೊ ಯಾವಾಗಲೂ ನಮಗೆ ಬಿರಿಯಾನಿ ತಣ್ಣಗಿರುತ್ತೆ. ಸೊ ಹಾಗಾಗಿ ಬಿರಿಯಾನಿ ಬಿಸಿ ಬಿಸಿನೇ ಬರಲಿ ಅಂದ್ಬಿಟ್ಟು ಆಮೇಲೆ ತರಕ್ಕೆ ಹೇಳಿದ್ವಿ. ಸೊ ಫಸ್ಟು ಮೊದಲನೇದಾಗಿ ಡ್ರಮ್ಸ್ ಆಫ್ ಹೆವನ್ ಅಂತ. ಡ್ರಮ್ಸ್ ಆಫ್ ಹೆವನ್, ಆಹಾ ಸೂಪರ್. ತೊಗೊಳೋಣ. ಕರ್ಕರವಾಗಿ, ಅವಾಗಿಂದ ಸಿಹಿಯಾಗಿತ್ತು, ಇವಾಗ ಕರ್ಕರವಾಗಿ ಸಿಗ್ತಾ ಇದೆ. ಸೂಪರ್, ಅದ್ಭುತವಾಗಿದೆ. ಬಟರ್ ನಾನ್ಗೆ ಪವೀಸ್ ಸ್ಪೆಷಲ್ ವೆಜ್ ಗ್ರೇವಿ ಇದೆ. ಸೊ 3 ಥರ ಇದೆ, 3 ಕೂಡ ಸ್ವಲ್ಪ ಹಾಕೊಂಡು ಮಾಡೋಣ. ಪನ್ನೀರು ಬಳಸಿ ಪಾಲಕ್ ಹಾಕಿ ಪವೀಸ್ ಸ್ಪೆಷಲ್ಲು
ವೆಜ್ ಅದು ವೆಜ್ ಗ್ರೇವಿ ಇರುವಂಥದ್ದು ಚೆನ್ನಾಗಿ ಪಾಲಕ್ ಸೊಪ್ಪಲ್ವಾ ಹೆಲ್ತಿನೂ ಹೆಲ್ತಿ ಸೂಪರ್. ಇನ್ನು ನಂತರದಲ್ಲಿ ಗೋಡಂಬಿ ಎಲ್ಲ ಬಳಸಿ ಮಾಡಿರುವಂಥ ವೆಜ್ ಗ್ರೇವಿ ಇದೆ. ಗೋಡಂಬಿ ಎಲ್ಲ ಬಳಸಿ ಮಾಡಿರೋಂಥದ್ದು ರಿಚ್ ಆಗಿದೆ. ಮತ್ತೇನೋ ಗೋಡಂಬಿ ಬೇರೆ ಸಿಗ್ತಾ ಇರತ್ತಾ ಅದು ಕೂಡ ಸೂಪರ್. ನೆಕ್ಸ್ಟ್ ಬಂದರೆ ವೆಜಿಟೇಬಲ್ ಬಳಸಿ ಮಾಡಿರುವಂಥದ್ದು ಅಂದರೆ ಲೈಕ್ ಈರುಳ್ಳಿ, ಟೊಮೊಟೊ ಹಣ್ಣು, ಸೊ ಮತ್ತು ಕೆಂಪು ಖಾರ ಬಳಸಿ ಮಾಡಿದ್ದಾರೆ. ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಜೋರಾಗಿ ಸಿಗುತ್ತೆ, ಚೆನ್ನಾಗಿದೆ. ತರಕಾರಿ ಎಲ್ಲ ಬಳಸಿರ್ತಾರೆ, ಆರೋಗ್ಯಕ್ಕೂ ಒಳ್ಳೆಯದು, ಸೂಪರ್ ಚೆನ್ನಾಗಿದೆ. ಸೊ ನಂತರದಲ್ಲಿ ಬಂದರೆ ಇನ್ನು 2 ನಾನ್ ವೆಜ್ ಐಟಮು. ಅದರಲ್ಲಿ ನಾನು ಬಹಳ ಕಾತರದಿಂದ ಕಾಯ್ತಾ ಇದ್ದಂಥ ಮಟನ್ ಚಾಪ್ಸ್ ಇದೆ. ಸೂಪರ್ ಗುರುಗಳೇ, ಅತ್ಯುತ್ತಮವಾಗಿರುವಂಥ ಒಂದು ಪೀಸು ಹಾಗೂ ಸ್ವಲ್ಪ ಗ್ರೇವಿ ತೊಗೊಳೋಣ. ಪೀಸನ್ನು ಹಾಗೆ ಟ್ರೈ ಮಾಡೋಣ. ಹೂವು ಬಿಡ್ತಾ ಇದೆ, ಅದ್ಭುತವಾಗಿದೆ, ಪಕ್ಕಾ ಕಳೆದೋಗ್ತೀರ. ಸೊ ಮಟನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಾಗಿ ಮಟನ್ ಅಂದಾಗ ಮಟನ್ ತುಂಬ ಚೆನ್ನಾಗಿ ಬೆಂದಿರಬೇಕು, ಇಲ್ಲಾಂದರೆ ತಿನ್ನೋದಕ್ಕೆ ಬಹಳ ಹಿಂಸೆ ಅನಿಸುತ್ತೆ. ಇನ್ನು ಮಸಾಲೆ ಅಂತ ಬಂದರೆ ಲೈಟ್ ಮಸಾಲೆ ಕೊಟ್ಟಿದ್ದಾರೆ, ಅತಿ ಹೆಚ್ಚಿನ ಮಸಾಲೆ ಏನಿಲ್ಲ. ಮತ್ತು ಇನ್ನು ಲೈಟಾಗಿ ಒಂದು ಹುಳಿ ಸಿಗುತ್ತೆ ನಿಮ್ಗೆ, ಅದು ಬಹಳ ಇಷ್ಟವಾಗುವಂಥದ್ದು. ಕಳೆದೋಗ್ತೀರ. ನೆಕ್ಸ್ಟ್ ಐಟಮು ಚಿಕನ್ ಬಿರಿಯಾನಿ ಆವಾಗಲೇ ಹೇಳಿದೆ. ಸೊ ಬಿಸಿ ತರಿಸೋಣ ಅಂತ ಲಾಸ್ಟಲ್ಲಿ ತರಿಸ್ತೀನಿ ಅಂತ ಚಿಕನ್ ಬಿರಿಯಾನಿ ಬಂದಿದೆ. ಸೊ ಅದ್ಭುತವಾಗಿದೆ. ಮೇಲ್ಗಡೆ ಎಲ್ಲ ಹುರಿದ ಈರುಳ್ಳಿ ಅಂದರೆ ಫ್ರೈಡ್ ಆನಿಯನ್ನ ಬಳಸಿದ್ದಾರೆ. ಪೀಸ್ ಇದೆ, ರೈಸ್ ಇದೆ, ಸುಡುತ್ತಲಿದೆ. ಸೊ ಮಸಾಲೆ ಬಳಸಿದ್ದಾರೆ ಚಿಕನ್ಗೂ ಕೂಡ. ಖಾಲಿ ಲೈಕ್ ಬಿರಿಯಾನಿ ಅಂದಾಗ ಬೇರೆ ಕಡೆ ಎಲ್ಲ ಹೇಗಿರುತ್ತೆ, ಖಾಲಿ ಪೀಸ್ ಇರುತ್ತೆ, ಸೊ ಮತ್ತು ರೈಸ್ ಇರುತ್ತೆ. ಬಟ್ ಇಲ್ಲಿ ಹಾಗಿಲ್ಲ. ಸೊ ಚಿಕನ್ಗೂ ಕೂಡ ಆ ಮಸಾಲೆ ಟಚ್ ಕೊಟ್ಟಿದ್ದಾರೆ, ಪೀಸು ಹಾಗೂ ರೈಸು. ಬಿರಿಯಾನಿ ಅತಿ ಹೆಚ್ಚಿನ ಮಸಾಲೆನೂ ಇಲ್ಲ, ಅತಿ ಹೆಚ್ಚಿನ ಖಾರನೂ ಇಲ್ಲ, ತುಂಬ ಚೆನ್ನಾಗಿದೆ. ಪೀಸಸ್ ಅಂದಾಗ ಸಪ್ಪೆ ಅನಿಸಲ್ಲ, ಯಾಕಂದರೆ ಮಸಾಲೆ ಬಳಸಿರ್ತಾರಲ್ಲ ಪೀಸಸ್ಗೂ. ಸೊ ಹಾಗಾಗಿ ಆ ಪೀಸು ಕೂಡ ನಿಮಗೆ ಬಹಳ ಇಷ್ಟ ಆಗುತ್ತೆ. ಯೂಶ್ವಲಿ ಎಲ್ಲೇ ಹೋದಾಗಲೂ ಕೂಡ ನಾವು ಬಿರಿಯಾನಿ ಅಂದರೆ ಕುಷ್ಕ ತೊಗೊತೀವಿ ಆ್ಯಂಡ್ ದೆನ್ ಕಬಾಬ್ನ ಸಪ್ರೇಟಾಗಿ ಆರ್ಡ್ರ್ ಮಾಡಿ ತೊಗೊಳ್ಳೋದುಂಟು. ಕಾರಣ ಏನಕ್ಕೆ ಅಂದರೆ ಬಿರಿಯಾನಿಯಲ್ಲಿ ಸಿಗುವಂಥ ಪೀಸಸ್ಗಳು ಮಸಾಲೆ ಇರೋದಿಲ್ಲ ಮತ್ತು ಟೇಸ್ಟ್ ಇರೋಲ್ಲ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಇಲ್ಲಿ ಹಾಗಲ್ಲ. ಸೊ ಚಿಕನ್ಗೂ ಕೂಡ ಮಸಾಲ ಆ್ಯಡ್ ಮಾಡಿರ್ತಾರೆ. ಸೊ ನಿಮಗೆ ಅಲ್ಲಿ ಬೇಜಾರೇ ಆಗೋದಿಲ್ಲ, ಚಿಕನ್ನು ಜೊತೆಲಿ ಆರಾಮ್ಸೆ ತಿನ್ಬೋದು. ಸೂಪರ್ ಲೈಟ್ ಮಸಾಲ ಇದೆ, ರೈಸು ಕೂಡ ಕ್ವಾಲಿಟಿ ಸೂಪರ್ ಇದೆ. ಒಂದೊಳ್ಳೆ ಬಿರಿಯಾನಿ ಸಿಗುತ್ತೆ, ಟ್ರೈ ಮಾಡಿ. ಅದ್ಭುತವಾಗಿದೆ, ಎಲ್ಲ ಐಟಮು ಮಸ್ತ್ ಇದೆ. ಆ ಡೆಸರ್ಟ್ಸ್ ಅದಂತೂ ಬೆಂಕಿ ಬೇರೆ ಲೆವೆಲಲ್ಲೇ ಇತ್ತು. ಅದ ನಂತರದಲ್ಲಿ ಮಟನ್ ಚಾಪ್ಸು ಅದು ಕೂಡ ಚೆನ್ನಾಗಿದೆ. ನೀವೇನಾದರೂ ಬಂದರೆ ಆರಾಮ್ಸೆ ಮಟನ್ ಚಾಪ್ಸ್ ಟ್ರೈ ಮಾಡಿ, ಅದು ಕೂಡ ಇಷ್ಟ ಆಗುತ್ತೆ. ಸೂಪರ್, ಎಲ್ಲ ಐಟಮು ಚೆನ್ನಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.